ಮಧ್ಯಮ ವರ್ಗ, ಕೆಳ ಮಧ್ಯಮ ವರ್ಗದವ್ರಿಗಂತೂ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಎಲ್ಲ ರೇಟ್ಗಳೆಲ್ಲ ಜಾಸ್ತಿ ಆಗ್ಬಿಟ್ಟೈತೆ. ನೀವು ಯಾವುದೇ ತಗೊಳಕ್ಕೆ ಹೋದ್ರೂ ಸಿಕ್ಕಾಪಟ್ಟೆ ರೇಟ್ ಹೇಳ್ತಾ ಇರ್ತಾರೆ. ಆದರೆ ಮನೆ ಕೂಡ ರೇಟ್ ಜಾಸ್ತಿ ಆಗೈತೆ. ಈಗ ನೀವು ಒಂದು 2 ವರ್ಷದ ಹಿಂದೆ ನೋಡಿದಂಥ ರೇಟ್ ಇವಾಗಿಲ್ಲ. ಯಾಕೆ ಅಂತಂದರೆ ಆವಾಗ ಗ್ರೌಂಡು ಫಸ್ಟು ಕಟ್ಟಿರುವಂಥ 20-30 ಸೈಟಲ್ಲಿ ಗ್ರೌಂಡು ಫಸ್ಟು ಕಟ್ಟಿರುವಂಥ ಮನೆ ಆವಾಗ 60-65 ಲಕ್ಷಕ್ಕೆ ಸಿಗ್ತಾಯಿತ್ತು. 60 ಲಕ್ಷಕ್ಕೆ ಸಿಗ್ತಾಯಿತ್ತು. ಈಗ ಅದನ್ನೇ 70 ಲಕ್ಷ ಹೇಳ್ತಾರೆ. ಅಂದರೆ ನಿಮಗೆ ಹೆಚ್ಚು ಕಡಿಮೆ ಒಂದು 10 ಲಕ್ಷ ಅಷ್ಟು ಜಾಸ್ತಿ ಆಗ್ಬಿಟ್ಟೈತೆ. ಯಾರು ಪಾಪ ಮನೆ ತಗೋತಾರೋ ತಗೊಳ್ಳಲ್ವೋ ಗೊತ್ತಿಲ್ಲ. ಆದರೆ ಬೆಂಗಳೂರಲ್ಲಿರೋರಿಗೆಲ್ಲ ಒಂದೇ ಆಸೆ, ನಮ್ಮದು ಒಂದು ಸ್ವಂತ ಮನೆ ಇರಬೇಕು ಅಂತ. ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಬನ್ನಿ ಹಾಗಾದರೆ ಇವಾಗ ಈ ಮನೆ ಬಗ್ಗೆ ಎಲ್ಲ ಸಂಪೂರ್ಣ ಮಾಹಿತಿನ ತಿಳ್ಕೊಳ್ಳೋಣ. ಈ ಮನೆಯ ಡೈಮೆನ್ಷನ್ನು 20ಕ್ಕೆ 33. ಈ ಮನೆಯ ರೋಡ್ ಫೇಸಿಂಗು ವೆಸ್ಟ್ ಫೇಸಿಂಗ್ ಬರುತ್ತೆ. ಡೋರೆಲ್ಲ ನಾರ್ತ್ಗೆ ಬರುತ್ತೆ, ಅಂದರೆ ನಂದಿ ಬಾಗಿಲು ಬರುತ್ತೆ. ನಂದಿ ಬಾಗಿಲು ಬಿಟ್ಟು ಬೇರೆ ಬಾಗಿಲು ಮಾಡೋಕ್ಕಾಗಲ್ಲ, ಯಾಕೆಂದರೆ ಯಾರಿಗೂ ಅದು ಇಷ್ಟ ಆಗಲ್ಲ. ನಂದಿ ಬಾಗಿಲೇ ಮಾಡಬೇಕಾಗತ್ತೆ ವೆಸ್ಟ್ ಫೇಸಿಂಗ್ ಇರುವಂಥ ಸೈಟ್ಗಳಲ್ಲಿ. ಆಗ ನೀವು ನೋಡ್ತಾ ಇರುವಂಥದ್ದು ಗ್ರೌಂಡ್ ಫ್ಲೋರಲ್ಲಿರುವಂಥ ಸಿಂಗಲ್ ಬೆಡ್ರೂಮ್ ಮನೆ ನೋಡ್ತಾ ಇದ್ದೀರಾ. ಈಗ ನೋಡಿ ಎಲ್ಲ ಕೆಲಸಗಳೆಲ್ಲ ಮುಗಿಸ್ತಾ ಇದ್ದಾರೆ ಬೇಗ. ನೋಡಿ ಈಗ ವುಡ್ ವರ್ಕ್ ಆಗಲಿ ಎಲ್ಲ ಫಿನಿಷ್ ಮಾಡಿಕೊಡ್ತಾರೆ ನಿಮಗೆ. ನೋಡಿ ಬಾತ್ರೂಮ್ ನೋಡ್ತಾ ಇದ್ದೀರಾ. ಈ ಮನೆಯಲ್ಲಿ ಏನಪ್ಪ ಅಂತ ಅಂದರೆ ನಿಮಗೆ ಬೋರ್ವೆಲ್ ಇದೆ. ಅದರಿಂದ ನಿಮಗೆ ನೀರಿಗಂತೂ ಯಾವುದೇ ಬರ ಇಲ್ಲ, ಪ್ರಾಬ್ಲಮ್ ಇಲ್ಲ. ಮಳೆ ಬರಲಿಲ್ಲ ಅಂತ ಅಂದರೆ ಎಲ್ರಿಗೂ ಬರ ಬಂದೇ ಬರುತ್ತೆ. ಆದರೆ ಮಳೆ ಹುಯ್ತಾ ಇದ್ದರೆ ಪರವಾಗಿಲ್ಲ, ನಿಮಗೆ ನೀರಂತೂ ಆರಾಮಾಗಿ ಬರುತ್ತೆ. ವಾಟರ್ ಸೋರ್ಸ್ ಅದಕ್ಕಂತೂ ಏನು ತೊಂದರೆ ಏನಿಲ್ಲ. ನೋಡಿ ಪಾರ್ಕಿಂಗ್ ನೋಡ್ತಾ ಇದ್ದೀರಾ, ಇದು ಪೂರ್ತಿ ಪಾರ್ಕಿಂಗು. ಒಂದು ಕಾರು ಬೈಕ್ಗಳೆಲ್ಲ ಆರಾಮಾಗಿ ನಿಂತ್ಕೋಬೋದು. ಬನ್ನಿ ಇವಾಗ ಫಸ್ಟ್ ಫ್ಲೋರ್ಗೆ ಹೋಗೋಣ. ಮನೆ ಬಗ್ಗೆ ಇನ್ನೊಂದು ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೀನಿ ನೋಡಿ. ಈ ಮನೆಯ ಖಾತಾ BBMP ಈ ಖಾತಾ ಬರುತ್ತೆ. ಈ ಖಾತಾ ಬಂದಮೇಲೆ ನಿಮಗೆ ಆರಾಮಾಗಿ ರಿಜಿಸ್ಟರ್ ಆಗುತ್ತೆ, ಏನು ತೊಂದರೆ ಏನಿಲ್ಲ. ಬನ್ನಿ ಇವಾಗ ನಂದಿ ಬಾಗಿಲಿಂದ ಎಂಟ್ರಿ ಆಗೋಣ ಒಳಗಡೆ. ಅಂದರೆ ನಾರ್ತ್ ಫೇಸಿಂಗ್, ಇದು ನಾರ್ತ್ ಡೋರ್ ಅಂತ ಏನು ಕರಿತೀವಿ, ನಂದಿ ಬಾಗಿಲು. ಇದಕ್ಕೆಲ್ಲ ಪಾಲಿಷಿಂಗ್ ಎಲ್ಲ ನೀಟಾಗಿ ಮಾಡಿಕೊಡ್ತಾರೆ. ಇನ್ನೂ ಒಂದು ಸ್ವಲ್ಪ ಕೆಲಸ ಪೆಂಡಿಂಗ್ ಇರೋದ್ರಿಂದ ಈ ಥರ ನಿಮಗೆ ಕಾಣಿಸ್ತೈತೆ. ಎಲ್ಲ ಪೇಂಟಿಂಗ್ ಇನ್ನೊಂದು ಸ್ವಲ್ಪ ಆಗುತ್ತೆ, ಆವಾಗ ನೀಟಾಗಿ ಮನೆ ನೀಟಾಗಿ ಕಾಣಿಸುತ್ತೆ. ಫ್ಲೋರಿಂಗು ಅಷ್ಟೇ ನಿಮಗೆ ಒಂದು ಒಳ್ಳೆ ಗ್ರಾನೈಟ್ ಹಾಕಿದ್ದಾರೆ. ನೋಡಿ ಈಗ ನೋಡ್ತಾ ಇರುವಂಥದ್ದು ನೀವು ಟಾಯ್ಲೆಟ್. ಇದು ಇಲ್ಲಿ ಡಬಲ್ ಬೆಡ್ರೂಮ್ ಇದೆ. ಈ ಮನೆಯಲ್ಲಿ ಡಬಲ್ ಬೆಡ್ರೂಮ್ ಇದೆ. ಒಂದು ಅಟ್ಯಾಚೆಡ್ ಟಾಯ್ಲೆಟ್ ಕೂಡ ಇದೆ ಒಳಗಡೆ. ನೋಡಿ ಈಗ ನೋಡ್ತಾ ಇದ್ದೀರಾ, ಇದು ಕಿಚನ್. ಇದು ಎದುರುಗಡೆ ದೇವ್ರ ಮನೆ, ಪೂಜಾ ರೂಮು. ನೀವೇನಾದರೂ ಬ್ಯಾಂಕಿಂದ ಲೋನ್ ತಗೊಂಡು ನಾವು ಮನೆ ತಗೋತೀವಿ ಅನ್ನೋದಾದರೆ ನಿಮಗೆ ಖಂಡಿತ ಲೋನ್ ಆಗುತ್ತೆ. ಆದರೆ ನೀವು ಎಲಿಜಿಬಲ್ ಇರಬೇಕು. ಇದ್ದರೆ ಖಂಡಿತ ನಿಮಗೆ ಲೋನ್ ಆಗುತ್ತೆ. ಅಪ್ ಟು 80%ವರೆಗೂ ಲೋನ್ ಆಗುತ್ತೆ ಈ ಮನೆ ಮೇಲೆ. ನೋಡಿ ಎಲ್ಲ ಕಿಚನ್ ಕ್ಯಾಬಿನೆಟ್ಸ್ ಎಲ್ಲ ಮುಗಿಸಿದ್ದಾರೆ. ಈ ಮನೆ ಯಾವ ಏರಿಯಾದಲ್ಲಿದೆ ಅಂತ ನೀವೇನಾದರೂ ಕೇಳಿದ್ರೆ ಇದರ ಅಡ್ರೆಸ್ಸು ನೋಡಿ ಇವಾಗ ಹೇಳ್ತೀನಿ. ಮಾಗಡಿ ರೋಡು, ಏರವಳ್ಳಿ ಕ್ರಾಸು, ಅಂದ್ರಳ್ಳಿ ಮೇನ್ ರೋಡು, ಚಕ್ರಾನಗರ, ಇದು ಏರಿಯಾ. ಈ ಮನೆ ಬಗ್ಗೆ ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ ಪಡ್ಕೋಬೇಕು ಅಂತ ಅಂದರೆ ಆ ನಂಬರ್ ಹಾಕಿರ್ತೀನಿ, ಅದಕ್ಕೆ ಫೋನ್ ಮಾಡಿ ನೀವು ಜಾಸ್ತಿ ಇನ್ಫಾರ್ಮೇಷನ್ನ ಪಡ್ಕೋಬೋದು. ನೋಡಿ ಮನೆ ನೋಡ್ತಾ ಇದ್ದೀರಾ ಇವಾಗ. ನೋಡಿ ಗ್ರಾನೈಟ್ ಎಲ್ಲ ಅಷ್ಟೇ ತುಂಬ ಚೆನ್ನಾಗಿರೋ ಒಂದು ಒಳ್ಳೆ ಕ್ವಾಲಿಟಿ ಗ್ರಾನೈಟ್ ಹಾಕಿದ್ದಾರೆ. ಈ ಮನೆಯ ರೇಟು 80 ಲ್ಯಾಕ್ ಹೇಳ್ತಾರೆ. ಲೈಟಾಗಿ ನೆಗೋಷಿಯಬಲ್ ಇರುತ್ತೆ ಅಷ್ಟೇ. ನೋಡಿ ಈಗ ನೋಡ್ತಾ ಇರುವಂಥದ್ದು ಇದು ಮಾಸ್ಟರ್ ಬೆಡ್ರೂಮ್. ಇದು ಈ ರೂಮ್ಗೆ ನಿಮಗೆ ಒಂದು ಟಾಯ್ಲೆಟ್ ಕೂಡ ಅಟ್ಯಾಚ್ ಆಗಿದೆ. ನೋಡಿರಿ, ಈ ರೂಮ್ಗೆ ಒಂದು ಟಾಯ್ಲೆಟ್ ಅಟ್ಯಾಚ್ ಇರುತ್ತೆ, ಮತ್ತು ಹಾಲ್ಗೊಂದು ಅಟ್ಯಾಚ್ ಇರುತ್ತೆ. ಇದರಲ್ಲಿ 2 ಟಾಯ್ಲೆಟ್ ಇರುತ್ತೆ ಈ ಮನೆಯಲ್ಲಿ. 2 ಬೆಡ್ರೂಮು 2 ಟಾಯ್ಲೆಟು. ನೋಡಿದ್ರೆ ಎಲ್ಲ ಕಡೆ ನೋಡ್ತಾ ಇದ್ದೀರಾ ನೀಟಾಗಿ. ಬನ್ನಿ ಹಾಗಾದರೆ ಇವಾಗ ಟಾಪ್ಗೆ ಹೋಗೋಣ. ಟಾಪು ಅಂದರೆ ಗ್ರೌಂಡು ಫಸ್ಟು ಅಷ್ಟೇ ಕಟ್ಟಿರೋದು. ಇದು ಮನೆ ಮುಂದೆನೂ ಅಷ್ಟೇ ತುಂಬ ಚೆನ್ನಾಗಿ ಜಾಗ ಎಲ್ಲ ಬಿಟ್ಟಿದ್ದಾರೆ, ಒಂದು 4-5 ಅಡಿ. ನೋಡಿ ಫಿಲ್ಲರ್ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಮನೇನ. ಟ್ಯಾಂಕು ಕೂಡ ಇಟ್ಟಿದ್ದಾರೆ, ಬಟ್ಟೆ ಒಗೆಯೋದಕ್ಕೆ ಕಲ್ಲು ಕೂಡ ಹಾಕಿದ್ದಾರೆ. ಓಕೆ ಫ್ರೆಂಡ್ಸ್, ಬಾಯ್, ಟೇಕ್ ಕೇರ್.